ನಾನು ಮುಖ್ಯಮಂತ್ರಿಯನ್ನ ಕೇಳೋದು, ಅವರು ಸಂತೆ ಭಾಷಣ ಮಾಡೋದನ್ನ ಮುಖ್ಯಮಂತ್ರಿಗಳು ಬಿಡಬೇಕು. ಕಳೆದ ಅಧಿವೇಶನದಲ್ಲಿ ಅವರು ಸುಮಾರು 1.5 ಗಂಟೆಗಳ ಕಾಲ ಮಾತಾಡಿ ಉತ್ತರ ಕರ್ನಾಟಕಕ್ಕೆ ನಾನು ಏನೇನು ಕೊಡ್ತೀನಿ ಅಂತೇಳಿ ಅನೌನ್ಸ್ ಮಾಡಿದ್ರು. ಅವರು ಬಿಜಾಪುರಕ್ಕೆ, ಧಾರವಾಡಕ್ಕೆ, ಬೀದರ್, ಕಲಬುರಗಿ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಕೈಗಾರಿಕೆಗಳನ್ನ ತರ್ತೀನಿ ಅಂತ ಹೇಳಿ ಕೊಟ್ರು. ನನ್ನ ಹತ್ರ ಲಿಸ್ಟು ಇದೆ, ನಾನು ಕೊಡ್ತೀನಿ ಬೇಕಾದ್ರೆ ಏನೇನು ಕೈಗಾರಿಕೆಗಳು ತರ್ತೀನಿ ಅಂತ. ನಂಜುಂಡಪ್ಪ ವರದಿ ಏನಿದೆ ಅದಕ್ಕೊಂದು ಸಮಿತಿ ನೇಮಕ ಮಾಡ್ತೀನಿ, 6 ತಿಂಗಳಲ್ಲಿ ರಿಪೋರ್ಟು ಅಂತ. ವರ್ಷ ಆಗೋಗಿದೆ, ಇನ್ನೂ ರಿಪೋರ್ಟೇ ಬಂದಿಲ್ಲ. ನಂಜುಂಡಪ್ಪ ವರದಿ ರಿಪೋರ್ಟು ಬಂದೇ ಇಲ್ಲ. ಇನ್ನ ನೇಮಕ ಮಾಡಿದ್ದಾರೆ ಯಾರನ್ನು, ಆದರೆ ರಿಪೋರ್ಟ್ 6 ತಿಂಗಳೊಳಗಡೆ ಕೊಡ್ತೀನಿ ಅಂದರು, ಕೊಟ್ಟಿಲ್ಲ. ಮತ್ತೆ ಈ ಏನೇನು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡ್ತೀನಿ ಅಂತ ಹೇಳಿದ್ರು, ಒಂದು ಜಾರಿಗೆ ತಂದಿಲ್ಲ. ಹತ್ತಿಗೆ ಸಂಬಂಧಪಟ್ಟಂತ ಕೈಗಾರಿಕೆಗಳನ್ನು ತರ್ತೀನಿ ಅಂದ್ರು, ಅದು ತಂದಿಲ್ಲ. ಪ್ರವಾಸೋದ್ಯಮಕ್ಕೆ ನಾವು ಹೆಚ್ಚು ಹಣವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಬಾದಾಮಿ ಇರ್ಬೋದು, ಐಹೊಳೆ ಇರ್ಬೋದು, ಅದಲ್ಲ ಬಾದಾಮಿ, ಇವೆಲ್ಲನೂ ಕೂಡ ಅದನ್ನು ಕೂಡ ಮಾಡಲಿಲ್ಲ. ಅಂದ್ರೆ ಕಳೆದ ಬಾರಿ ಅವರು ಉತ್ತರ ಕರ್ನಾಟಕಕ್ಕೆ ಏನ್ ಹಣ ಕೊಡ್ತೀನಿ, ಅಭಿವೃದ್ಧಿ ಮಾಡ್ತೀನೋ ಅದೇ ಮಾಡಿಲ್ಲ. ಈಗ ಮತ್ತೆ ಒಂದಷ್ಟು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಅಧಿವೇಶನಕ್ಕೋಸ್ಕರ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಾಗುವಂತ ಅಧಿವೇಶನಕ್ಕೆ ಉತ್ತರ ಕರ್ನಾಟಕಕ್ಕೆ ಯೋಜನೆಗಳನ್ನ ಅನೌನ್ಸ್ ಮಾಡ್ತಾರೆ, ಆದರೆ ಯಾವುದು ಕೂಡ ಇಲ್ಲಿ ಜಾರಿಗೆ ಬರ್ತಾ ಇಲ್ಲ ಅನ್ನೋದು ಕೂಡ ಬಹಳ ನೋವಿನ ಸಂಗತಿ. ಆ ದೃಷ್ಟಿಯಿಂದ ಇವತ್ತು ಸ್ಪೀಕರ್ ಅವರು ಅಷ್ಟೇ, ಅವರು ಮನಸ್ಸು ಮಾಡಿದ್ರೆ ಅಧಿವೇಶನವನ್ನ ಇನ್ನಷ್ಟು ಒಳ್ಳೆ ರೀತಿಯಾಗಿ ನಡೆಸಬಹುದಾಗಿತ್ತು. ಅವಕಾಶಗಳು, ಬಹಳಷ್ಟು ಅವಕಾಶ ವಂಚಿತ ಆಗಿದೆ ವಿರೋಧ ಪಕ್ಷಕ್ಕೆ. ಅವರು ಇನ್ನೂ ನನಗನ್ಸ್ತತೆ ಇನ್ನೂ ಕಾಂಗ್ರೆಸ್ಸಿನ ಮನಸ್ಥಿತಿಯಲ್ಲೇ ಇದ್ದಾರೆ ಅಂತ ಅನಿಸ್ತದೆ ಸ್ಪೀಕರ್ ಅವರು. ಆ ಮನಸ್ಥಿತಿಯಿಂದ ಅವರು ಬರ್ಬೇಕು, ಹೊರಗಡೆ ಬರಬೇಕು. ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಅದರಿಂದ ಸದನದಲ್ಲಿ ಹೆಚ್ಚಾಗಿ ಆಡಳಿತ ಪಕ್ಷದ ಕಡೆ ನೋಡೋದು ಬಿಟ್ಟು ವಿರೋಧ ಪಕ್ಷಕ್ಕೆ ಹೆಚ್ಚು ಅವಕಾಶ ಕೊಟ್ರೆ ಸರ್ಕಾರದ ತಪ್ಪುಗಳನ್ನ ಜನರಿಗೆ ನ್ಯಾಯ ಸಿಗುವಂತ ಮಾಡುವಂಥದ್ದು ಸ್ಪೀಕರ್ ಅವರ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದಾದ್ರೂ ಸ್ಪೀಕರ್ ಅವರು ಆಡಳಿತ ಪಕ್ಷದ ಕಡೆ ನೋಡೋದು ಬಿಟ್ಟು ವಿರೋಧ ಪಕ್ಷದ ಕಡೆ ಗಮನ ಕೊಟ್ರೆ ಇನ್ನಷ್ಟು ಸರ್ಕಾರದ ಅವ್ಯವಹಾರಗಳನ್ನ ಬಯಲಿಗೆಳೆಯುವಂಥದ್ದಕ್ಕೆ ಅವಕಾಶಗಳ ಆಗುತ್ತೆ. ನಾನು ಸ್ಪೀಕರ್ ಅವ್ರಿಗೂ ವಿನಂತಿ ಮಾಡ್ತೀನಿ, ನೀವು ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರಿ, ಅದು ಗೊತ್ತಿದೆ ಎಲ್ಲರಿಗೂ, ಅಲ್ಲಿಂದಾನೇ ಗೆದ್ದಿದ್ದು. ಆದ್ರೆ ಈಗ ನೀವು ಪಕ್ಷಾತೀತವಾಗಿ ನಡ್ಕೊಬೇಕು, ಆ ಮನಸ್ಥಿತಿಯಿಂದ ಹೊರಬಡಬೇಕು ಅನ್ನೋ ವಿನಂತಿನೂ ಕೂಡ ನಾನು ಸ್ಪೀಕರ್ ಅವರಿಗೆ ಮಾಡ್ತಾ ಇದ್ದೀನಿ.